ಈಗ 12 ರಾಶಿಗಳ ವಾರದ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಗುರೂಜಿ, ಮೊದಲಿಗೆ ಮೇಷ ರಾಶಿಯ ವಾರದ ಭವಿಷ್ಯದ ಬಗ್ಗೆ ತಿಳಿಸ್ತೀರಾ? ಅಶ್ವಿನಿ ಭರಣಿ ಕೃತ್ತಿಕಾ ನಕ್ಷತ್ರಕ್ಕೆ ಮೇಷರಾಶಿ ಬರುತ್ತೆ. ಮೇಷರಾಶಿಗೆ ಅಧಿಪತಿಯಾಗಿರ್ತಕ್ಕಂಥವನು ಕುಜ. ನೋಡಿ, ಭ್ರಾತೃಯೋಗ ಅನ್ನುವುದಾಗಿ ಇದೆ. ಅಂದರೆ ಭ್ರಾತೃಯೋಗ ಅಂದ ತಕ್ಷಣ ಅಣ್ಣ ತಮ್ಮನಿಂದ ಉತ್ತಮವಾದಂತಹ ಶುಭ ಫಲಗಳು ನಮಗೆ ಅನ್ನುವಂಥದ್ದು. ಇದು ಹಲವು ರೀತಿಯಲ್ಲಿ ನಾವು ಇದನ್ನು ಟ್ಯಾಲಿ ಮಾಡ್ಕೊಳ್ಬೋದು. ಅಣ್ಣ ತಮ್ಮಂದಿರಲ್ಲಿ ವ್ಯಾಜ್ಯಗಳಿದ್ದರೆ ಅದು ದೂರವಾಗ್ತಕ್ಕಂತಹ ಸಂದರ್ಭ. ಅದೇ ರೀತಿಯಾಗಿ ಪರಸ್ಪರ ಭಿನ್ನಾಭಿಪ್ರಾಯಗಳಿದ್ದರೆ ಅದು ದೂರವಾಗ್ತಕ್ಕಂತಹ ಸಂದರ್ಭ. ಅಥವಾ ತುಂಬ ಆತ್ಮೀಯವಾಗಿದ್ದೇವೆ, ಚೆನ್ನಾಗಿದ್ದೇವೆ, ಆದರೆ ನಾನು ಕೇಳೋದಕ್ಕೆ ಅವ್ರ ಹತ್ರ ಹೋಗಿ ಸಹಾಯವನ್ನು ಕೇಳಿ, ನಮ್ಮ ಅಣ್ಣ ಚೆನ್ನಾಗಿದ್ದಾರೆ ಅಥವಾ ನನ್ನ ತಮ್ಮ ಚೆನ್ನಾಗಿದ್ದಾರೆ, ಅವ್ರ ಹತ್ರ ಹೋಗಿ ಕೇಳೋಕೆ ನನಗೆ ಕಷ್ಟ ಅನ್ನುವಂತಹ ಸಂದರ್ಭ ಇದ್ದರೆ ಈ ವಾರ ನಿಮಗೆ ಏನನ್ನು ಸೂಚನೆ ಮಾಡುತ್ತೆ ಮೇಷರಾಶಿಯವರಿಗೆ ಅಂದರೆ, ಭ್ರಾತೃಯೋಗದಿಂದಾಗಿ ನಿಮಗೆ ಅಣ್ಣ ತಮ್ಮಂದಿರಲ್ಲಿ ಅಥವಾ ಸಹೋದರ ಸಹೋದರಿಯರಲ್ಲಿ ವಿಶೇಷವಾದಂತಹ ಸಹಾಯದ ಯೋಗ ಇರುತ್ತೆ. ನಿಮ್ಮ ಕಷ್ಟವನ್ನು ಅವರು ಅರ್ಥ ಮಾಡಿಕೊಳ್ತಾರೆ. ದುಡ್ಡು ಕೊಟ್ಟರೆ ಸಹಾಯವ ಅಂತ ಕೇಳಿದ್ರೆ ಅಲ್ಲ. ನಿಮ್ಮ ಕಷ್ಟವನ್ನು ಅರ್ಥೈಸಿಕೊಂಡು ಒಂದು ಸಮಾಧಾನದ ಮಾತು, ಏನೋ ಒಂದು ಸಣ್ಣ ಸಲಹೆ, ಅಥವಾ ಸಕಾಲಕ್ಕೆ ನಿಮ್ಮ ಜೊತೆಗಿದ್ದೇನೆ ಎನ್ನುವಂತಹ ಒಂದು ಮಾರಲ್ ಸಪೋರ್ಟು, ಇದೆಲ್ಲವೂ ಕೂಡ ಮೇಷರಾಶಿಯವರಿಗೆ ಈ ವಾರ ಭ್ರಾತೃಯೋಗದಿಂದ ಪ್ರಾಪ್ತವಾಗುತ್ತೆ.